Rich Stars. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಐ ಥಿಂಕ್ ವಿಷಯ ಏನು ಅಂತ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ. ಬಟ್ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಒಂದು ಘಟನೆ ಸಂಭವಿಸಿದ ನಂತರ ನಾವು ರಿಯಾಕ್ಟ್ ಮಾಡೋದು ಅಷ್ಟೊಂದು ಫೇವರಬಲ್ ಅಲ್ಲ ಅಂತ ಹೇಳಿ. ಹಾಗೆ ಕೆಲವರಿಗೆ ಅಸ್ಟ್ರಾಲಜಿ, ನ್ಯೂಮರಾಲಜಿ, ರೇಖಿ, ವಾಸ್ತು ಮೇಲೆ ನಂಬಿಕೆ ಇರುತ್ತೆ, ಇನ್ನು ಕೆಲವರಿಗೆ ನಂಬಿಕೆ ಇರೋದಿಲ್ಲ. ಅದು ಅವರವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದು. ನಂಬಬೇಕಾ ನಂಬಬೇಡ ಅನ್ನೋದು ಅವರು ನಡ್ಕೊಂಡು ಬಂದಿರುವಂತಹ ಒಂದು ರೀತಿ ಅಥವಾ ಅವರ ಒಂದು ಹಾರ್ಡ್ ವರ್ಕ್, ಸೊ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬನ್ನಿ, ತಡ ಮಾಡದೆ ವಿಡಿಯೋಗೆ ಹೋಗೋಣ. ನೀವೇನಾದ್ರು ಮೊದಲೇ ಬಾರಿ ನನ್ನ ಚಾನಲ್ ವೀಕ್ಷಣೆ ಮಾಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೊ ನ್ಯೂಮರಾಲಜಿ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇದೆ ನಿಮಗೆ, ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಿ. ಸೊ ನವಾಂಶ ಒಂದು ಕ್ಯಾಲ್ಕುಲೇಷನ್ಸ್ ಆಗಿರಬಹುದು, ಅಥವಾ ನಿಮ್ಮ ಪರ್ಸನಲ್ ಇಯರ್ ಕ್ಯಾಲ್ಕುಲೇಷನ್ಸ್ ಆಗಿರಬಹುದು, ಅಥವಾ ಮದುವೆ, ಸೊ ಪ್ರಾಪರ್ಟಿ, ಯಾವುದೇ ವಿಚಾರವಾಗಿ ನಿಮಗೆ ಕನ್ಸಲ್ಟೇಷನ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೋಬೋದು. ಸೊ ಬನ್ನಿ, ದರ್ಶನ್ ಸರ್ ಅವರು ಯಾವಾಗ ಅಂದರೆ ಈಗ ಆಲ್ರೆಡಿ ಸೊ ಅವರು ಬಂಧನ ಆಗಿದ್ದಾರೆ, ಅವ್ರಿಗೆ ಬೇಲ್ ಯಾವಾಗ ಸಿಗುತ್ತೆ? ಫಸ್ಟ್ ಆಫ್ ಆಲ್ ಬೇಲ್ ಸಿಗುತ್ತಾ ಇಲ್ವಾ? ಸೆಕೆಂಡ್ ಪಾಯಿಂಟ್, ಯಾವಾಗ ಬೇಲ್ ಸಿಗಬಹುದು, ಯಾವ ಕಾರಣಕ್ಕೋಸ್ಕರ ಬೇಲ್ ಸಿಗುತ್ತೆ ಅಂತ ಹೇಳಿ ನೋಡೋಣ. ಸೊ ಒಂದು ತಿಳ್ಕೊಳ್ಳಿ, ಐ ಥಿಂಕ್ ನೀವು ಅಂದರೆ ಕೆಲವರು ಈ ದಿನ ಭವಿಷ್ಯ ಹೇಳೋರು ಅಥವಾ ಈ ಇಯರ್ಲಿ ಪ್ರಿಡಿಕ್ಷನ್ ಹೇಳೋರು ಮಕರ ರಾಶಿಯವ್ರಿಗೆ ಗುರುಬಲ ಬಂದಿದೆ ಅಂತ ಹೇಳ್ತಾ ಇದ್ರಲ್ವಾ. ಎಲ್ಲಿದೆ ಗುರುಬಲ ಅಲ್ವಾ? ಅದನ್ನೇ ಹೇಳೋದು. ಸೊ ಜನ ಮರಳೋ ಜಾತ್ರೆ ಮರಳೋ. ಸೊ ಅದಕ್ಕೆ ಯಾರು ಏನು ಹೇಳ್ತಿದ್ದಾರೆ ಅಂತ ನಾವು ಗಮನ ಹರಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಎನಿವೆ ನೋಡಿ, ನಮ್ಮ ಜನ್ಮ ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ಟ್ರಾನ್ಸಿಟ್ ಗುರು ನಮಗೆ ರಿಸಲ್ಟ್ನ ಕೊಡುತ್ತೆ. ನಮ್ಮ ಜನ್ಮ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಟ್ರಾನ್ಸಿಟ್ ಗುರು ನಮಗೆ ಫಲವನ್ನ ಕೊಡೋದಿಲ್ಲ. ಗುರು ಚೆನ್ನಾಗಿದೆ ಅಂತ ತಿಳ್ಕೊಳ್ಳೋದು ಹೇಗೆ? ಸೊ ಜಾತಕ ಕರೆಕ್ಟಾಗಿ ಗೊತ್ತಿರೋರಿಗೆ ಗೊತ್ತಾಗುತ್ತೆ. ಪಾಪ ಕೆಲವ್ರು ಜಾತಕನೇ ಇಲ್ವಲ್ಲ, ಅವ್ರು ಹೇಗೆ ತಿಳ್ಕೊಳ್ಳೋದು? ಸೊ ಅದಕ್ಕೇನೆ ನ್ಯೂಮರಾಲಜಿಯಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ನಿಮ್ಮ ಲೋಶು ಗ್ರಿಡ್ ಅಲ್ಲಿ ನಂಬರ್ 3 ಮಿಸ್ ಆಗಿದೆ ಅಂದ್ರೆ ಅದರ ಅರ್ಥ ಮಾಡ್ಕೊಳ್ಳಿ. ಅದು ಬರ್ತ್ ನಂಬರ್ ಅಲ್ಲಾದ್ರೂ ಇರಬೇಕು, ಡೆಸ್ಟಿನಿನಲ್ಲಾದ್ರೂ ಇರಬೇಕು, ಗೋವಾದಲ್ಲಾದ್ರೂ ಇರಬೇಕು, ಅಥವಾ ನಿಮ್ಮ ನೇಮ್ ನಂಬರ್ ಅಲ್ಲಾದ್ರೂ ಇರಬೇಕು. ಇಲ್ಲಿ ಎಲ್ಲೂ ಇಲ್ಲ, ಎಲ್ಲ ಕಡೆ ಮಿಸ್ ಆಗಿದೆ ಅಂತ ಹೇಳಿದಾಗ ನಮಗೆ ಆ ಒಂದು ಲಕ್ ಅನ್ನೋದಕ್ಕಿಂತ ನಾಲೆಡ್ಜ್, ಜ್ಞಾನ. ಸೊ ನಮಗೆ ಲಕ್, ನಾಲೆಡ್ಜು, ಜ್ಞಾನ, ಹಿರಿಯರ ಆಶೀರ್ವಾದ, ಪೂರ್ವಿಕರ ಆಶೀರ್ವಾದ, ಸೊ ಎಲ್ಲವೂ ನಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ಜಾತಕ ಗೊತ್ತಿಲ್ಲದೆ ಇರೋರಿಗೆ ಇಲ್ಲಿ ನಾವು ಕರೆಕ್ಷನ್ ಮಾಡಿ ನೇಮ್ ಕೊಡೋದು ಅಥವಾ ಫೋನ್ ನಂಬರ್ ಕೊಡೋದು ಮಾಡ್ತೀವಿ. ಬಟ್ ನೋಡಿ, ಇವರ ಜನ್ಮ ಜಾತಕದ ಪ್ರಕಾರ 16/2/1977. ಸೊ ಇವರ ಒಂದು ಡೇಟ್ ಆಫ್ ಬರ್ತ್, ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಇವ್ರದ್ದು ಕೋಡ್ ಬಂದು 7 ಮತ್ತು 6 ಕೋಡ್ ಬರುತ್ತೆ. ಓಕೆನಾ? ಸೊ ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಕೆಲವೊಂದು ಪಾಯಿಂಟ್ಸ್ ತುಂಬಾ ಪಾಸಿಟಿವ್ ಆಗಿದೆ, ಬಟ್ ಕೆಲವೊಂದು ಪಾಯಿಂಟ್ಸು ಅಷ್ಟು ಫೇವರಬಲ್ ಆಗಿಲ್ಲ. ಇದು ಹುಟ್ಟಿದಾಗಲೇ ಈಗ ದರ್ಶನ್ ಸರ್ ಅಂತ ತಗೊಳ್ಳಿಲ್ಲ ಅಂದ್ರೂ ನಾರ್ಮಲ್ ಒಂದು ಜಾತಕ ಬರುತ್ತೆ ನಮ್ಮ ಹತ್ರ ಅಂದಾಗ ನಾವು ಗೈಡ್ ಮಾಡಿ ಕಳಿಸಿರ್ತೀವಿ. ಬಟ್ ಇದು ಅವ್ರಿಗೆ ಬಿಟ್ಟಿದಲ್ವಾ. ಈಗ ಇವ್ರು ಯಾವಾಗ ನಮಗೆ ಫಸ್ಟ್ ಆಫ್ ಆಲ್ ಇವ್ರಿಗೆ ಯಾವಾಗ ಬೇಲ್ ಸಿಗೋ ಸಾಧ್ಯತೆ ಇದೆ, ಮತ್ತು ಈ ಒಂದು ನೆಗೆಟಿವ್ ನೇಮ್ ಇದೆ ಅಲ್ಲ, ಇದರಿಂದ ಯಾವಾಗ ಆಚೆ ಬರ್ತಾರೆ ಅನ್ನೋದು ನಾವು ನೋಡೋಣ. ನೋಡಿ, ಅವರ ಪರ್ಸನಲ್ ಇಯರ್, ಸೊ ಈ ವರ್ಷ 2024 ಫೆಬ್ರವರಿ ಆದಮೇಲೆ ಅವ್ರಿಗೆ ಪರ್ಸನಲ್ ಇಯರ್ 8 ಬಂದಿದೆ. ಸೊ ನಿಮ್ಮೆಲ್ಲರಿಗೂ ಗೊತ್ತು, ಅಂದರೆ ನಮ್ಮ ಕ್ಲಾಸಸ್ಸಲ್ಲಿ ಕಲ್ತಿರೋರಿಗೆ ಗೊತ್ತಾಗುತ್ತೆ. ಪರ್ಸನಲ್ ಇಯರ್ 8 ಬಂದಾಗ ನಮಗೆ ವಿಪರೀತವಾದಂಥ ಹಣ ಬರುತ್ತೆ. ಹೇಗೆ ಹಣ ಬರುತ್ತೆ ಅಂತ ಹೇಳಿದ್ರೆ, ಸೊ 8 ಅಂತ ಹೇಳಿದ್ರೆ ಶನಿ ಅಂತ ಹೇಳ್ತೀವಿ. ನಾವು ಹಾಕಿರೋ ಎಫರ್ಟ್ಗೆ ಸೊ ನಮ್ಮ ಕರ್ಮಕ್ಕೆ ತಕ್ಕ ಹಾಗೆ ಪ್ರತಿಫಲ ಬರುತ್ತೆ ಆ ವರ್ಷ. ನಿಮಗೆ ಗೊತ್ತು, ಅವ್ರದ್ದು ಕಾಟೇರ ಮೂವಿ ರಿಲೀಸ್ ಆದಾಗ ಎಷ್ಟೊಂದು ಸೊ ಫೇಮಸ್ ಆಯಿತು, ಎಷ್ಟು ಹಣ ಬಂತು ಅಂತ ಹೇಳಿ. ಆದರೆ ಪರ್ಸನಲ್ ಇಯರ್ 8 ಇನ್ನೊಂದು ಮೈನಸ್ ಪಾಯಿಂಟ್ ಇರುತ್ತೆ. ಏನು ಅಂತ ಹೇಳಿದ್ರೆ 8 ಅಂದರೆ ಸಡನ್ ಇವೆಂಟ್ಸು, ಆಬ್ಸ್ಟೆಕಲ್ಸ್, ಪೇಯ್ನ್, ಸೊ ಐಸೋಲೇಷನ್, ಸೊ ಇದೆಲ್ಲ ಬರುತ್ತೆ. ಸೊ ಅಲ್ಲಿ ಹೇಗೆ ಅವನು ಒಳ್ಳೆಯದನ್ನು ಮಾಡ್ದ, ಹಾಗೆ ಇಲ್ಲಿ ಅವನು ಕೆಟ್ಟದ್ದು ಅಂತ ಹೇಳಿದ್ರೆ ನಮ್ಮ ವೈಯಕ್ತಿಕ ಜಾತಕಗಳ ಪ್ರಕಾರ. ಫಾರ್ ಎಕ್ಸಾಂಪಲ್, ನೀವು 17, 26, 8 ಈ ಡೇಟಲ್ಲಿ ಹುಟ್ಟಿದ್ರೆ ನಿಮ್ಗೆ ಇದು ತುಂಬಾನೇ ಪ್ಲಸ್ ಇರುತ್ತೆ. ನೋಡಿ, ಫೆಬ್ರವರಿ ಆದಮೇಲೆ ಅವ್ರಿಗೆ ಪರ್ಸನಲ್ ಇಯರ್ 8 ಶುರುವಾಯಿತು. ನೆಕ್ಸ್ಟ್ ಇಯರ್ ಫೆಬ್ರವರಿ ಅಂದರೆ 2025 ಫೆಬ್ರವರಿ ತನಕ ಅವ್ರಿಗೆ ಪರ್ಸನಲ್ ಇಯರ್ 8 ಇರುತ್ತೆ. ಫಸ್ಟ್ ಬೇಸಿಕ್ ರೂಲ್ ಏನು ಅಂತ ಹೇಳಿದ್ರೆ ಅಲ್ಲಿ ತನಕ ಪ್ರಾಬ್ಲಮ್ ತಪ್ಪಿದ್ದಲ್ಲ, ಇದು ಬೇಸಿಕ್ ರೂಲು. ಸೊ ಸೆಕೆಂಡ್ರಿ ರೂಲ್ ಏನು ಅಂತ ಹೇಳಿದ್ರೆ, ಸೊ ಅವ್ರು ಎಕ್ಸಾಕ್ಟಾಗಿ ಅವ್ರಿಗೆ ಈ ಥರ ಘಟನೆ ನಡೆದಾಗ ಏನಾಗಿತ್ತು ಅಂತ ಹೇಳಿದ್ರೆ, ಸೊ ಇನ್ನು 4 ದಿವಸ ಆಗಿದ್ರೆ ಅವ್ರಿಗೆ ಪರ್ಸನಲ್ ಮಂತ್ 5 ಬರ್ತಾ ಇತ್ತು, 4 ನಡೆದಿದ್ದು. ಪರ್ಸನಲ್ ಮಂತ್ 4 ಅಂತ ಹೇಳಿದ್ರೆ ರಾಹು. ಸೊ ಇನ್ನೇನಾಯಿತು ಅಂತ ನಿಮಗೆ ಗೊತ್ತು. ಈಗ ಪ್ರೆಸೆಂಟ್ ನಾವು ಈ ವಿಡಿಯೋ ಮಾಡ್ತಾ ಇರೋದು ಜುಲೈ ಮಂತ್ ಅಲ್ವಾ. ಸೊ ಜುಲೈ 16ನೇ ತಾರೀಕು ಆದಮೇಲೆ ಅವ್ರಿಗೆ ಪರ್ಸನಲ್ ಮಂತು ಅಗೈನ್ 8 ಬರ್ತಾ ಇದೆ.
ಸೊ ಹಾಗಾಗಿ ಸ್ವಲ್ಪ ಅಷ್ಟೊಂದು ಈಸಿಯಾಗಿಲ್ಲ, ಸ್ವಲ್ಪ ಲಿಟಿಗೇಷನ್ಸ್ ಮತ್ತು ಈ ಪೇಯ್ನಿಂದ ಆಚೆ ಬರೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಈಗ ಥಿಯರಿ ಎಲ್ಲ ಬಿಡಿ ಮೇಡಮ್, ಯಾವಾಗ ಅವ್ರಿಗೆ ಬೇಲ್ ಸಿಗುತ್ತಾ ಇಲ್ವಾ, ಫಸ್ಟ್ ಆಫ್ ಆಲ್ ಯಾವಾಗ ಅವ್ರು ಆಚೆ ಬರ್ತಾರೆ, ಸೊ ಯಾವಾಗ ಸ್ವಲ್ಪ ರಿಲೀಫ್ ಆಗ್ತಾರೆ ಅಂತ ಹೇಳಿದ್ರೆ ಖಂಡಿತ ಬೇಲ್ ಸಿಗುತ್ತೆ. ಸೊ ಅದು ಲೀಗಲಿನೇ ಬೇಲ್ ಸಿಗುತ್ತೆ. ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ನೋಡಿ, ಆಗಸ್ಟ್ 16ನೇ ತಾರೀಕು ಆದ ನಂತರ, ಈ ಡೇಟ್ ತುಂಬ ನಮಗೆ ಇಂಪಾರ್ಟೆಂಟು. ಆಗಸ್ಟ್ 16ನೇ ತಾರೀಕು ಆದ ನಂತರ ಅವರಿಗೆ ಸೊ ತುಂಬಾ ಚೇಂಜಸ್ ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ ಪರ್ಸ್ನಲ್ ಮಂತು 9, 10 ನೆಕ್ಸ್ಟ್ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 16ನೇ ತಾರೀಕುವರೆಗೂ ಅವ್ರಿಗೆ ತುಂಬಾ ಫೇವರಬಲ್ ಇರೋದ್ರಿಂದ ಆಗಸ್ಟ್ 16ನೇ ತಾರೀಕು ಆದ ನಂತರ ಸೊ ಅವ್ರಿಗೆ ಬೇಲ್ ಸಿಗುತ್ತೆ. ಅಂದರೆ ನಾವು ಫಸ್ಟ್ ಅಪ್ಲೈ ಮಾಡಿದ್ಮೇಲೆ ಆಮೇಲೆ ಬೇಲ್ ಸಿಗೋದಲ್ವಾ. ಸೊ ಹಾಗಾಗಿ ಬಟ್ ಈ ಥರ ಬಂಧನ ಆಗಿದಾರಲ್ಲ, ಈ ಥರ ಇರೋದಿಲ್ಲ, ಬರ್ತಾರೆ, ಆಚೆ ಬರ್ತಾರೆ. ಸೊ ಆಗಸ್ಟ್ 16ರಿಂದ ಸೊ 21ನೇ ತಾರೀಕಿಂದ ಶುರುವಾಗುತ್ತೆ. 21ನೇ ತಾರೀಕು ಮೇ ಬಿ ಅವರು ಆಚೆ ಬರಬಹುದು ಕೂಡ, ಗೊತ್ತಿಲ್ಲ. ಸೊ ಅದು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಅದು ನಿಮಗೆ ಗೊತ್ತಿಲ್ವಲ್ಲ. ಹಾಗಾಗಿ ಬಟ್ ಅವ್ರಿಗೆ ನಡೀತಾ ಇರೋದು ಈಗ ಪರ್ಸ್ನಲ್ ಇಯರ್ 8. ಸೊ ಹಾಗೆ ಈ ವರ್ಷ ಕೂಡ 8. ಹಾಗಾಗಿ ಸೊ ನಮಗೆ ಆಗಸ್ಟ್ ಕೂಡ 8, ಆದರೆ ಇವ್ರು ಹುಟ್ಟಿರೋದು 16ನೇ ತಾರೀಕು ಅಲ್ವಾ. ಹಾಗಾಗಿ ನೋಡಿ 8 ಅಗೇನ್ ತಿರ್ಗಾ 8ರಲ್ಲೇ ಇವರಿಗೆ ಒಂದು ಸೊ ಪೇನಿಂದ ಆಚೆ ಬರೋದು ಕೂಡ 8ರಲ್ಲೇ. ಆಗಸ್ಟ್ 16ನೇ ತಾರೀಕು ಆದ ನಂತರ 16, 17, 18, 19, 20, 21 ಸೊ ಕಂಪ್ಲೀಟಾಗಿ ಆ ಮಂತ್ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಅಲ್ಲಿ ನಮಗೆ ಸೊ ಪಾಸಿಟಿವ್ ರಿಸಲ್ಟು ಗೊತ್ತಾಗುತ್ತೆ. ಬಟ್ ಖಂಡಿತ ಆಚೆ ಬರ್ತಾರೆ. ಆದರೆ ಅಕ್ಟೋಬರ್ 3ನೇ ತಾರೀಕು, ಸೊ ಅಕ್ಟೋಬರ್ 3ನೇ ತಾರೀಕು ಗುರು ರೆಟ್ರೋ ಆಗ್ತಾ ಇರೋದ್ರಿಂದ ಮತ್ತೆ ಸ್ವಲ್ಪ ಏನಾದರೂ ಇಶ್ಯೂಸ್ ಆಗಬಹುದು. ಬಟ್ ಡೆಫಿನೆಟ್ಲಿ ಕಂಪ್ಲೀಟಾಗಿ ಅವರು ಆಚೆ ಬರ್ತಾರೆ, ಅಥವಾ ಈ ಒಂದು ಸೊ ಪ್ರಾಬ್ಲಮಿಂದ ಆಚೆ ಬಂದುಬಿಡ್ತಾರೆ. ಈಗ ಸಿಚುಯೇಷನ್ ಏನು ಅಂತ ಹೇಳಿದ್ರೆ, ಯೂಶಲಿ ನಾವು ಕ್ಲಾಸಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಬಟ್ ನೀವು ಯಾರು ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಲ್ವ, ನಿಮಗಳಿಗೋಸ್ಕರನೂ ನೋಡಿ, 8 ನಾವು ಹುಟ್ಟಿದಂತಹ 8ನೇ ವರ್ಷ, 18ನೇ ವರ್ಷ, 28ನೇ ವರ್ಷ, 38, 48, 58 ಸೊ ಈ ವರ್ಷಗಳಿರುತ್ತಲ್ಲ, ಈ ವರ್ಷಗಳಲ್ಲಿ ನಮ್ಮ ಜಾತಕದಲ್ಲಿ ಏನಾದರೂ ಶನಿ ಚೆನ್ನಾಗಿಲ್ಲ ಅಥವಾ ನಮ್ಮ ಬರ್ತ್ ನಂಬರ್ಗೆ ಅದು ಫೇವರಬಲ್ ಇಲ್ಲ ಅಂತ ಹೇಳಿದಾಗ ನೆಗೆಟಿವ್ ರಿಸಲ್ಟ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಅದು ಫೇವರಬಲ್ ಇದೆ ಅಂತ ಹೇಳಿದಾಗ ನಿಮಗೆ ಅದು ಪಾಸಿಟಿವ್ನ ಕೊಡುತ್ತೆ. ಸೊ ಹಾಗಾಗಿ ಈ ವರ್ಷಗಳಲ್ಲಿ ನಾವು ಅಲರ್ಟ್ ಇರಲೇಬೇಕಾಗುತ್ತೆ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನು ಗೊತ್ತಾ, ಫಸ್ಟ್ ಮಗು ಹುಟ್ಟಿದಾಗ, ಅದಾದ ನಂತರ 12 ವರ್ಷ, ಅದಾದ ನಂತರ 24 ವರ್ಷ, ಸರಿ 12 ಇಲ್ಲ 24 ಇಲ್ಲ, ಅಟ್ಲೀಸ್ಟ್ 30ರಿಂದ 36ನೇ ವರ್ಷದಲ್ಲಿ ನಮ್ಮ ಕುಂಡಲಿ ಅನಾಲಿಸಿಸ್ ನಾವು ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಅದಾದ ನಂತರನೇ ಸೊ ನೆಕ್ಸ್ಟ್ ಸ್ಟೆಪ್ನ ತಗೋಬೇಕು. ಮದುವೆ ಆಗಿ ಮಗು ಒಂದು 20 ವರ್ಷ ಆದಾಗ ಜಾತಕ ಕೇಳಕ್ಕೆ ಬಂದರೆ ಸೊ ಕರ್ಮದ ರೆಮಿಡೀಸ್, ಬೇಸಿಕ್ ರೆಮಿಡೀಸ್ ಎಲ್ಲ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಸೊ ಅಲ್ವಾ. ಹಾಗಾಗಿ ನೋಡಿ, ದರ್ಶನ್ ಸರ್ ಅವರು ನಾನು ಹೇಳಿರುವಂಥ ಈ ಡೇಟ್ನ ನೆನಪಿಟ್ಕೊಳ್ಳಿ. ಸೊ ಆಗಸ್ಟ್ 16ನೇ ತಾರೀಕು ನಂತರ ಸೊ 21, 22, 23 ಈ ಡೇಟ್ಗಳಲ್ಲಿ ತುಂಬಾ ಸ್ಪೆಷಲ್ ಆಗಿ ಫೇವರಬಲ್ ಆಗಿದೆ ಅವ್ರಿಗೆ. ಸೊ ಹಾಗಾಗಿ ಖಂಡಿತ ಇದೊಂದು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಆಚೆ ಬರ್ತಾರೆ. ಯಾರ್ಯಾರು ಅವರು ಅಭಿಮಾನಿಗಳಿದ್ದಾರೆ, ಅವ್ರು ಯಾರ್ಯಾರು ಕಾಯ್ತಾ ಇದ್ದಾರೆ, ಅವ್ರಿಗೆಲ್ಲ ಇರೋದು ಪಾಸಿಟಿವ್ ವಿಚಾರನೇ. ಅದನ್ನೇ ಹೇಳೋದು, ಜಾತಕ ಗೊತ್ತು, ಟೈಮಿಂಗ್ಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಕುಂಡಲಿ ಅನಾಲಿಸಿಸ್ಸು ನೀಟಾಗಿ ಬರಲ್ಲ. ಆದರೆ ನಿಮಗೆ ನ್ಯೂಮರಾಲಜಿ ಗೊತ್ತಿದ್ರೆ ಸೊ ಪರ್ಸ್ನಲ್ ಇಯರ್ ನೀವು ತಿಳ್ಕೊತೀರಾ, ಪರ್ಸ್ನಲ್ ಮಂತ್ ನೀವು ತಿಳ್ಕೊತೀರಾ, ಪರ್ಸ್ನಲ್ ಡೇವರೆಗೂ ಹೋಗುತ್ತೆ. ಸೊ ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಪರ್ಫೆಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಕಲ್ತ್ಕೊಂಡಿದ್ದಾರೆ. ಸೊ ನೀವು ಸಹ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನ್ಯೂಮರಾಲಜಿ ಕ್ಲಾಸಸ್ಗೆ ಜಾಯ್ನ್ ಆಗಬಹುದು. ಅಥವಾ ಸೊ ನಿಮಗೆ ಇಲ್ಲ, ನನಗೆ ಅಷ್ಟು ಟೈಮ್ ಇಲ್ಲ ಅಂತ ಹೇಳಿದ್ರೆ ನೀವು ಪ್ರಿಡಿಕ್ಷನ್ ಕೂಡ ತಗೋಬಹುದು. ಆ್ಯಂಡ್ ನಾನು ಆಲ್ರೆಡಿ ಪ್ರತಿ ಸಾರಿ ಹೇಳ್ತಾ ಇದ್ದೀನಿ, ಲರ್ನಿಂಗ್ ವಿತ್ ಅರ್ನಿಂಗ್. ಓಕೆ, ಲರ್ನಿಂಗ್ ವಿತ್ ಅರ್ನಿಂಗ್. ಸೊ ಈ ಒಂದು ಕಾನ್ಸೆಪ್ಟ್ ಮೇಲೇ ನಿಮಗೆ ಕ್ಲಾಸಸ್ನ ಮಾಡ್ತಾ ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಹೇಳ್ತೀನಿ. ಸೊ ತುಂಬ ಜನ ಲೈಕ್ ಈ ಡೇಟ್ ಆಫ್ ಬರ್ತ್ನ ಕಳಿಸ್ಬಿಟ್ಟು ಯಾವಾಗ ಆಚೆ ಬರ್ತಾರೆ ಹೇಳಿ ಅಂತ ಹೇಳಿ. ನಾನು ದೇವರಲ್ಲ, ನಾನು ಒಬ್ಬ ಟೀಚರ್. ಓಕೆ, ಸೊ ಬಟ್ ನನ್ನ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಈ ಹಿಂದೆ ನೀವು ನನ್ನ ಪಬ್ಲಿಕ್ ಬಗ್ಗೆ ಪ್ರೆಡಿಕ್ಟು, ಸೊ ಪೊಲಿಟಿಕಲ್ ಬಗ್ಗೆ, ಕ್ರಿಕೆಟ್ ಬಗ್ಗೆ ಇದೆಲ್ಲ ನೋಡಿದ್ದೀರಲ್ವ, ಬಿಗ್ ಬಾಸ್ ಬಗ್ಗೆ, ಅದಕ್ಕೋಸ್ಕರ ನಾನಿಲ್ಲಿ ಸ್ಟಡಿ ಮಾಡಿ ಹೇಳ್ತಾ ಇರೋದು. ಓಕೆನಾ. ಇನ್ನು ಡೆವಿಲ್ ಮೂವಿ ಫಸ್ಟು ಬೀಸೋದೊಣ್ಣೆಯಿಂದ ಸೊ ತಪ್ಪಿಸ್ಕೊಳ್ಳಿ, ಆಚೆ ಬರಲಿ, ಆಮೇಲೆ ಡೆವಿಲ್ ಮೂವಿ ನೋಡೋಣ. ಅದಾದ ನಂತರ ಸೊ ಇನ್ನೊಂದೆರಡು ಪಾಯಿಂಟ್ಸ್ ಬರುತ್ತೆ ಅವ್ರದ್ದು ಡೇಟ್ ಆಫ್ ಬರ್ತಲ್ಲಿ. ಓಕೆ ನೋಡಿ, ಕೈದಿ ನಂಬರ್ 1606. ಸೊ ನಿಮಗೆ ಗೊತ್ತು ಕೈದಿ ನಂಬರ್ 1606 ಎಷ್ಟೊಂದು ಟ್ರೆಂಡ್ ಆಗ್ತಾ ಇದೆ ಅಂತ ಹೇಳಿ.
ದಯವಿಟ್ಟು ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ತುಂಬ ಜನ ಇರ್ತಾರೆ. ಹೌದು, ಅಭಿಮಾನ ಇದೆ, ನಿಜ ಇಲ್ಲ ಅಂತ ಅಲ್ಲ. ನೋಡಿ, 1 6 0 6 ಅಂದರೆ 0 6 ಎಷ್ಟಾಯಿತು ನೀವೇ ಕೌಂಟ್ ಮಾಡಿ ಅಲ್ವಾ. 6 6 12 1 3 13 13 ಅಂದರೆ ರಾಹು 4. ಇನ್ನು ಡಿ ಬಾಸ್ ಅಂತ ಬೇರೆ ಅದು ಸ್ಪೆಲ್ಲಿಂಗ್ ಬಂದಾಗ 9 ಬರುತ್ತೆ. ಸೊ ಫಸ್ಟೇ ನಾವೊಂದು ವೆಹಿಕಲ್ ನಂಬರ್ನ ಇಟ್ಕೊಂಡಿರ್ತೀವಿ. ಅದ್ರ ಜೊತೆಗೆ ಈ ವೆಹಿಕಲ್ ನಂಬರ್ ಆ್ಯಡ್ ಆದಾಗ ಅದೇನಾದರೂ ಬ್ಯಾಡ್ ನಂಬರ್ಸಲ್ಲಿದ್ದರೆ ಖಂಡಿತ ಪ್ರಾಬ್ಲಮ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ನೀವು ಯಾರ್ಯಾರು ಕಾರ್ಗೆ, ಸ್ಕ್ರೀನ್ ಗಾರ್ಡ್ಸ್ಗೆ, ಫೋನ್ಗೆ ಅಥವಾ ನಿಮ್ಮ ಮನೆ ನಂಬರು, ಸೊ ನೀವು ಏನೇನು ಹಾಕ್ಸ್ಕೊಂಡಿದ್ದೀರಾ, ನಿಮಗೂ ಒಂದು ಕುಟುಂಬ ಇದೆ, ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಅವರು ಎಲ್ಲೂ ಹೇಳಲಿಲ್ಲ ಹಾಕ್ಕೊಳ್ಳಿ ಅಂತ. ಸೊ ನೀವೇ ಕ್ರಿಯೇಟ್ ಮಾಡಿಕೊಂಡು ನಿಮಗೆ ನೀವೇ ಪ್ರಾಬ್ಲಮ್ನ ತಂದುಕೊಳ್ಳೋಕ್ಕೆ ಹೋಗಬೇಡಿ. ಸೊ ಆದಷ್ಟು ಈ ಸ್ಟಿಕ್ಕರ್ಸ್ನ ಸೊ ನಿಮ್ಮ ವೆಹಿಕಲ್ಸ್ ಮೇಲೆ, ಕಾರು, ಬೈಕು ಇವುಗಳ ಮೇಲೆ ಹಾಕ್ಕೊಳ್ಳೋದು ಬೇಡ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ನೆಗೆಟಿವ್ ಎನರ್ಜಿ ಪಾಸ್ ಆಗುತ್ತೆ. ಸೊ ಇದಿಷ್ಟು ವಿಚಾರ. ಓಕೆ, ಡೆವಿಲ್ ಮೂವಿ ಇರೋದು ಏನು ಹೇಳ್ತೀರಾ ಅಂತ ಹೇಳಿದ್ರೆ, ನೆಕ್ಸ್ಟ್ ಇಯರ್ ಫೆಬ್ರವರಿ ಆದಮೇಲೆ ಅವರು ಶೂಟಿಂಗ್ ಆಗಿರಬಹುದು, ಅವ್ರು ಮೆಂಟಲಿ ಫುಲ್ ರಿಲೀಫ್ ಆಗಿ ಶೂಟಿಂಗ್ಗೆ ಬರೋದು ಅಥವಾ ಮೂವೀಸ್ ಏನು ಅವ್ರದ್ದು ಪೆಂಡಿಂಗ್ ಇದೆಯಾ ಕ್ಲಿಯರ್ ಮಾಡೋದು. ಡೆವಿಲ್ ಮೂವಿ ನಿಮಗೆ 2026 ಫೆಬ್ರವರಿ ಆದಮೇಲೆ ಐ ಥಿಂಕ್ ನಮ್ಮ ಕೈಗೆ ಬರುತ್ತೆ ಅಥವಾ ಜನ ನೋಡೋಕೆ ಇಷ್ಟಪಡ್ತಾರೆ. ಇಷ್ಟು ಲೇಟ್ ಅಂತ ಹೇಳಿದ್ರೆ, ಮನುಷ್ಯ ಒಂದು ಸಾರಿ ಅಷ್ಟು ನೋವನ್ನ ತಿಂದ್ಬಿಟ್ಟು ಅಷ್ಟು ಬೇಗ ಆಚೆ ಬಂದು ಪಟ ಅಂತ ನಾರ್ಮಲ್ ಮನುಷ್ಯನ ಥರ ಬಿಹೇವ್ ಮಾಡ್ಲಿಕ್ಕೆ ಆಗಲ್ಲ. ಅವರು ಮನುಷ್ಯರೇ ಅಲ್ವಾ. ಸೊ ಅವ್ರಿಗೆ ಎಷ್ಟು ನೊಂದಿರ್ತಾರೆ. ಸೊ ಹಾಗಾಗಿ ಟೈಮ್ ಬೇಕಾಗುತ್ತೆ. ಬಟ್ ಡೆವಿಲ್ ಮೂವಿ ಅಂತಲೂ ಸೊ ತುಂಬಾ ಲೈಕ್ ಭೂಮ್ ಅಂತಲೇ ಹೇಳಬಹುದು, ಅಷ್ಟೊಂದು ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಸೊ ಮೂವಿ ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ಫಸ್ಟ್ ಅವ್ರು ಆಚೆ ಬರಲಿ, ಅವ್ರ ಹೆಲ್ತ್ ಸರಿ ಹೋಗಲಿ, ಅವ್ರನ್ನ ಇಷ್ಟಪಡೋ ಸಾವಿರಾರು ಜನ ಖುಷಿ ಪಡಲಿ. ಸೊ ಬಟ್ ಇಲ್ಲಿ ಒಂದೇ ಪಾಯಿಂಟು, ಖೈದಿ ನಂಬರ್. ಸೊ ದಯವಿಟ್ಟು ಆ ನಂಬರ್ನ ಯಾರೂ ಫಾಲೋ ಮಾಡಬೇಡಿ. ಅಥವಾ ಕೆಲವರು ಈಗ ರೀಸೆಂಟಾಗಿ ಕಾರ್ ಪರ್ಚೇಸ್ ಮಾಡ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ. ಸೊ ಆ ನಂಬರ್ಸ್ ಎಲ್ಲ ತಗೊಂಡಿದ್ದೀರಾ, ಖಂಡಿತ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ. ಇದಿಷ್ಟು ವಿಚಾರಗಳು. ಖಂಡಿತ ಡಿಬಾಸ್ ಆಚೆ ಬರ್ತಾರೆ. ಸೊ ಈ ವಿಡಿಯೋ ಇರುತ್ತೆ, ನೀವು ನೋಡಿ. ಸೊ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಸ್ಪೆಷಲಿ ಈ ಥರ ನಾಲೆಡ್ಜಬಲ್ ವಿಡಿಯೋಸ್ನ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರಗಳು, ಧನ್ಯವಾದಗಳು.